ನಾವು 2026ರನ್ನ ಕೆಲವೇ ಗಂಟೆಗಳಲ್ಲಿ ವೆಲ್ಕಮ್ ಮಾಡಿದ್ರೆ ಹೊಸ ವರ್ಷವನ್ನ ಆಲ್ರೆಡಿ ಸ್ವಾಗತಿಸಿದೆ ನ್ಯೂಜಿಲೆಂಡ್. 2026ಕ್ಕೆ ಭರ್ಜರಿ ಸ್ವಾಗತವನ್ನ ಅಲ್ಲಿ ಕೋರಲಾಗಿದೆ. ಈಗಾಗಲೇ ನಾವು ಆಚರಣೆ ಮಾಡೋದಕ್ಕೆ ಇನ್ನು ಕೆಲವು ಗಂಟೆಗಳು ಬಾಕಿ ಇದೆ. ಆದರೆ ಮೊದಲು ಹೊಸ ವರ್ಷವನ್ನ ಆಚರಣೆ ಮಾಡೋದು ನ್ಯೂಜಿಲೆಂಡ್ ಆಲ್ರೆಡಿ ಈಗಾಗಲೇ ಸ್ವಾಗತವನ್ನ ಮಾಡಿ ಆಗಿದೆ. ಸಂಭ್ರಮಾಚರಣೆ ಜೋರಾಗಿದೆ. ಆಕ್ಲೆಸ್ ಸ್ಕೈ ಟವರ್ ಮೇಲೆ ಪಟಾಕಿ ಸಿಡಿಸಿ ಸಂಭ್ರಮವನ್ನ ಮಾಡ್ತಾ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮ ಜೋರಾಗಿ ನಡೆದಿದೆ. 2025ಕ್ಕೆ ಗುಡ್ ಬೈ ಹೇಳಿ ಆಗಿದೆ. 2026ರನ್ನ ಜನ ಆಲ್ರೆಡಿ ಅಪ್ಪಿಕೊಂಡಿದ್ದಾರೆ, ಬರಮಾಡಿಕೊಂಡಿದ್ದಾರೆ. ಆಕ್ಲೆಂಡ್ನ ಸ್ಕೈ ಟವರ್ ಮೇಲೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಲಾಗಿದೆ. 2025ಕ್ಕೆ ಆಲ್ರೆಡಿ ಗುಡ್ ಬೈ ಹೇಳಿ ಅವರು 2026ರನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಆಕ್ಲೆಂಡ್ನ ಸ್ಕೈ ಟವರ್ ಮೇಲೆ ಈಗಾಗಲೇ ಪಟಾಕಿಯನ್ನ ಸಿಡಿಸಿ ಅಲ್ಲಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲಾಗಿದೆ. ಹೊಸ ವರ್ಷದ ಸಂಭ್ರಮಾಚರಣೆ ಜೋರ ಆಗಿದೆ. 2026ರನ್ನ ಅಲ್ಲೇ ಆಚರಣೆ ಮಾಡ್ತಾ ಇರುವಂತದ್ದನ್ನು ಕೂಡ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ. ಕ್ಷಣಗಳು ಉರುಳ್ತಾ ಇದೆ, ದಿನಗಳು ಕಳೆದಿದೆ, ವರ್ಷಗಳು ಬದಲಾಗ್ತಾ ಇದೆ. 2026 ಬರ್ತಾ ಇದೆ. ಕೇವಲ ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ. 2025ಕ್ಕೆ ಗುಡ್ ಬೈ, 2026ಕ್ಕೆ ಹಾಯ್ ಹಾಯ್ ಹೇಳೋದಿಕ್ಕೆ ಯಾವ ರೀತಿಯಾಗಿ ನಮ್ಮ ಕರ್ನಾಟಕ ಸಜ್ಜಾಗಿದೆ, ನಮ್ಮ ಭಾರತ ಸಜ್ಜಾಗಿದೆ, ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಹೋಗ್ತೀವಿ. 2025ಕ್ಕೆ ಗುಡ್ ಬೈ, 2026ಕ್ಕೆ ಹಾಯ್ ಹಾಯ್ ಹೇಳೋದಿಕ್ಕೆ, ಸ್ವಾಗತಿಸೋದಕ್ಕೆ ಸಜ್ಜಾಗಿದೆ ನಮ್ಮ ಬೆಂಗಳೂರು. ಎಲ್ಲೆಡೆ ಸಂಭ್ರಮ. ರಾಜ್ಯದಾದ್ಯಂತ ಪೊಲೀಸರು ಹೈ ಅಲರ್ಟ್ ಮಾಡಿದ್ದಾರೆ. MG ರೋಡ್, ಬ್ರಿಗೇಡ್ ರೋಡ್ ಅಲ್ಲಿ ಅಲರ್ಟ್ ಮಾಡಲಾಗಿದೆ. ಭದ್ರತೆಗೆ 14,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಕಟ್ಟೆಚ್ಚರವನ್ನ ಕೂಡ ವಹಿಸಲಾಗಿದೆ. ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಆರಂಭ ಆಗಿರುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಕ್ಷಣಕ್ಕಾಗಿ ಕಾಯ್ತಾ ಇರ್ತಾರೆ. ಇವತ್ತು ಹೊಸ ವರ್ಷವನ್ನ ಬರಮಾಡಿಕೊಳ್ಳುವಂತಹ ಸಂಭ್ರಮದಲ್ಲಿದ್ದಾರೆ ಯುವ ಜನತೆ. ಇದೇ ಕಾರಣಕ್ಕಾಗಿಯೇ ಖಾಕಿ ಕಣ್ಗಾವಲಿಡಲಾಗಿದೆ. ಪ್ರಮುಖವಾಗಿ ಮಹಿಳೆಯರ ಆಗಿರ್ಬೋದು, ಮಕ್ಕಳು ಕೂಡ ಈ ಒಂದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ತಾರೆ. ಯಾವುದೇ ಕಾರಣಕ್ಕೂ ಯುವಕ ಯುವತಿಯರು ಇಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳ ಆಗಬಾರ್ದು. ಬರುವಂತವ್ರಿಗೆ ಕುಟುಂಬದಿಂದ ಕೆಲವರು ಬರ್ತಾರೆ, ಯಾರಿಗೂ ಕೂಡ ಈ ಒಂದು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ತೊಂದರೆ ಆಗಬಾರ್ದು ಅಂತ ಖಾಕಿ ಭದ್ರತೆಯನ್ನ ಮಾಡಿಕೊಂಡಿದೆ.